ಬಳ್ಳಾರಿ ಡಯಾಸಿಸ್ ಕ್ಯಾಥಲಿಕ್ ಅಸೋಸಿಯೇಷನ್ PRO ಆಗಿದ್ದೇನೆ. ಬಂದಿರೋ ಉದ್ದೇಶ ಏನು ಸರ್? ನಾವು ನಮ್ಮ ಸೆಮೆಟ್ರಿ ವಿಷಯದಲ್ಲಿ ಬಂದಿದ್ದೀವಿ, ಕ್ರಿಶ್ಚಿಯನ್ ಬರಲ್ ಗ್ರೌಂಡ್ ವಿಷಯದಲ್ಲಿ 956/1 ಕ್ರೈಸ್ತ ಸಮಾಜದ ಸ್ಮಶಾನಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು 2012ರಲ್ಲಿ ನಮಗೆ ಅದನ್ನು ಕೊಟ್ಟಿದ್ದಾರೆ, ಮಂಜೂರು ಮಾಡಿದ್ದಾರೆ. ನಮ್ಮ ಬಳ್ಳಾರಿ DC ಸಾಹೇಬರು ಆಗಿದ್ದಾಗ ವಿಶ್ವಾಸ್ ಸರ್ ಅವರು ನಮಗೆ ಬಂದು ಸರ್ವೆ ಮಾಡಿಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿಬಿಟ್ಟು ಎಲ್ಲ ಟೋಟಲ್ ಡಿಪಾರ್ಟ್ಮೆಂಟ್ VI RI ತಹಸೀಲ್ದಾರು AC ಸಾಹೇಬರು ಆಮೇಲೆ ಜಿಲ್ಲಾಧಿಕಾರಿಗಳು ಸಾಹೇಬರು ಎಲ್ಲರೂ ಬಂದು ಎಲ್ಲರ ಸಮಕ್ಷ ಸರ್ವೆ ಮಾಡಿಬಿಟ್ಟು ನಮಗೆ 1.53 ಎಕರೆ ನಮಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಯಾವುದಕ್ಕೆ? ಕ್ರಿಶ್ಚಿಯನ್ ಬರಲ್ ಗ್ರೌಂಡಿಗೆ. 2011ನಲ್ಲಿ ಬಂದ್ಬಿಟ್ಟು ನಮ್ಮ ಫಾದರ್ ಚಾರ್ಲ್ಸ್ ಡಿಸೋಜಾ ಅಂತಿದ್ರು, ಅವರು ಒಂದು ಮನವಿ ಕೊಟ್ಟಿದ್ರು, ಕ್ರೈಸ್ತ ಸಮಾಜದ ಜನಾಂಗ ಭಾಳವಾಗಿದ್ದಾರೆ, ನಮಗಿರೋ 2 ಎಕರೆದಲ್ಲಿ ಸಾಲಲ್ಲ, ನಮಗೆ ಇನ್ನೂ ಒಂದು 2 ಎಕರೆ ಕೊಡ್ರಿ ಅಂತೇಳಿ ಕೇಳಿದರು. ಅವಾಗ ನಮ್ಮ ಸಮಾಧಿಗೆ ಅಂಟ್ಕೊಂಡು ಹಿಂದ್ಗಡೆ 956/1 ಅದು ಅಂದ್ಬಿಟ್ಟು ಅದಕ್ಕೆ ಅಟ್ಯಾಚ್ ಇತ್ತು. ಅದರಲ್ಲಿ ಸಾಹೇಬರು ನಮಗೆ DC ಸಾಹೇಬರು ನಮಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಅಂದಿನಿಂದ ನಾವೇನು ಮಾಡಿದ್ದೀವಿ, ಅದನ್ನು ಕಾಂಪೌಂಡ್ ವಾಲೆಲ್ಲ ಕಟ್ಬಿಟ್ಟು ನಾವು ಅದನ್ನು ನಮ್ಮ ಇದಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಅದನ್ನು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ದಿನ ಏನು ಮಾಡಿದ್ರು, ಸ್ವಲ್ಪ ಜನ ಅಲ್ಲಿರೋಂಥ ಲ್ಯಾಂಡ್ ಮಾಫಿಯಾಸ್ ಎನ್ಕ್ರೋಚ್ ಮಾಡ್ಕೊಂತ ಬಂದರು. ಸ್ವಲ್ಪ ಎನ್ಕ್ರೋಚ್ ಮಾಡ್ದಂಗೆಲ್ಲ ನಾವು ಸಾಹೇಬ್ರಿಗೆ ಬಂದು DC ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿವಿ. 2014 ಮತ್ತು 15, 17 ಮತ್ತು 19, 22, 21, 22 ಆಮೇಲೆ 25ರಲ್ಲಿ ಕೂಡ ನಾವು ಮನವಿ ಕೊಡ್ತಾನೆ ಇದ್ದೀವಿ. ಮಾನ್ಯ ನಿಖುಲ್ ಸಾಹೇಬರು ಇದ್ದಾಗ 19ರಲ್ಲಿ ಅವ್ರು ಬಂದ್ಬಿಟ್ಟು ಅಲ್ಲಿರೋಂಥ 3 ಮನೆಗಳನ್ನೆಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಜಾಗವನ್ನು ಯಾರು ಮುಟ್ಟಬಾರ್ದು, ಈ ಖಾಲಿ ಸ್ಥಳವನ್ನು ಅಂತ ಹೇಳ್ಬಿಟ್ಟು ಅವತ್ತೇ ಅವರು ಆದೇಶ ಮಾಡಿ ಹೋಗಿದ್ರು. ಇನ್ನು ಆದ ನಂತರ ಕೂಡ ಈಗಲೂ ಅಲ್ಲಿರೋಂಥ ಸ್ವಲ್ಪ ಜನಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಲ್ಯಾಂಡ್ ಅದನ್ನೆಲ್ಲ ಎನ್ಕ್ರೋಚ್ ಉಳಿದಿದ್ದ ಖಾಲಿ ಜಾಗವನ್ನು ನಮ್ಮ ಒಂದು ಸ್ಥಳದಲ್ಲಿ ಆಲ್ರೆಡಿ ಮನೆಗಳು ಕಟ್ಟಿದ್ದಾರೆ. ಆದ್ರೂ ನಾವು ಎಷ್ಟು ಸಲ ಅವ್ರಿಗೆ ಹೇಳಿದೀವಿ, ಮನೆ ಮಾಡಿದೀವಿ ಖಾಲಿ ಸ್ಥಳಗಳಲ್ಲಿ, ಅದರಲ್ಲಿ ನೀವು ಹೋಗಬೇಡಿ ಅಂತೇಳಿ. ಆದ್ರೂ ಅವ್ರು ಏನು ಮಾಡ್ತಾ ಇದ್ದಾರೆ, ಖಾಲಿ ಸ್ಥಳವನ್ನು ಮತ್ತೆ ಪುನಃ ಇಂಟರ್ಲಾಕಿಂಗ್ ಬ್ರಿಕ್ಸ್ ಎಲ್ಲ ತಂದಾಕಿ ಬಂಡೆಗಳೆಲ್ಲ ಉಣ್ಸಕ್ಕೆ ಬಂದಿದ್ರು ಅವರು. ಈಗ ನಮ್ದೇನಿಲ್ಲ, ನಮ್ದೇನಿದೆ, ನಮ್ಮ ಜಾಗ ನಮಗೆ ಬೇಕು ಅಷ್ಟೇ. ನಮ್ದು ಜನಾಂಗ ಇವತ್ತು 30,000 ಜನ ಇದೀವಿ ನಾವು, ಕ್ರೈಸ್ತ ಸಮಾಜದ 6 ಚರ್ಚದು, ಬಳ್ಳಾರಿ ಕೌಲ್ ಬಜಾರ್ದು 6 ಚರ್ಚ್ ಜನ ಕ್ಯಾಥಲಿಕ್ ಅವರು. ಈಗ ನಮಗೆ 2 ಎಕರೆ ಇದೆ. ಈಗ ಇನ್ನು ನಮಗೆ ಜನ ಜಾಸ್ತಿ ಇರೋದ್ರಿಂದ ಅದು ಫುಲ್ ಆಗ್ಬಿಟ್ಟಿದೆ. ನಮಗೆ ಇನ್ನೂ ಸ್ವಲ್ಪ ಜಾಗ ಕೊಡ್ರಿ ಅಂತ ನಾವು ಕೇಳಿದ್ದೀವಿ. ಈಗ ಇರೋ ಜಾಗನ ನಾವು ಉಳಿಸ್ಕೊಳ್ಳೋಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಸಾಹೇಬ್ರ ಹತ್ರ ನಾವು ಮನವಿ ಮಾಡಿದ್ದೀವಿ. ಈಗ ಆ ಸ್ಥಳವನ್ನು ನಮಗೆ ಎಲ್ಲವೂ ಕ್ಲಿಯರ್ ಮಾಡಿಬಿಟ್ಟು ರಕ್ಷಣೆ ಮಾಡಿ ಕೊಡ್ರಿ ಅಂತೇಳಿ. ಯಾರ ಆ ಸ್ಥಳವನ್ನು ಕಬಳಿಸಿಕೆ ಮಾಡಿಬಿಟ್ಟು ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದಾರೋ ಅಂಥವ್ರ ಮೇಲೆ ಕ್ರಮ ಕೈಗೊಂಡು ಅವ್ರ ಮೇಲೆ ಅವರಿಗೆ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ ನಾವು ಸಾಹೇಬರಿಗೆ ಮನವಿ ಮಾಡಿದ್ದೀವಿ. ನಾವು ಹೇಳಿದ್ದಾರೆ ಸರ್ವೆ ಮಾಡಿಬಿಟ್ಟು ಅದು ನಿಮ್ಮ ಜಾಗ ಎಲ್ಲಿವರೆಗೆ ನಾವೆಲ್ಲ ಕೊಡ್ತೀವಿ ಅಂತೇಳಿ ನಮ್ಮ ಸಾಹೇಬರು ಅವರು ನಮ್ಗೆ ಹೇಳಿದ್ದಾರೆ. DC ಸಾಹೇಬರು ನಮಗೆ ಆ ಜಾಗವನ್ನು ನಮಗೆ ಕೊಡಿಸ್ತೀವಿ, ನಮ್ಮ ಜಾಗ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಹೆಸರು ರಾಜು ಬಾಲರಾಜು, ನಾನು ಮಹಾನಗರ ಪಾಲಿಕೆ ಮಾಜಿ ಸದಸ್ಯನಾಗಿರ್ತೇನೆ. ಈಗ ನಮಗೆ ಆ ಕ್ರೈಸ್ತ ಸಮಾಜ ಈಗ ಹೆಚ್ಚುತ್ತಿರೋದ್ರಿಂದ ಅಲ್ಲಿ ಸಮಾಧಿ ಸ್ಥಳ ಬಹಳ ಅಭಾವ. ನಾವು ಧರ್ಮಗುರುಗಳು 12ರಲ್ಲಿ ಆಗಿನ ಜಿಲ್ಲಾಧಿಕಾರಿಗಳು ನಮಗೆ ಮಂಜೂರು ಮಾಡಿದ್ರು. ಆಗಿನಿಂದ ಇವತ್ತಿನವರೆಗೂ ಅಲ್ಲಿ ಎನ್ಕ್ರೋಚ್ ನಡೀತೇ ಹೊರತು ಕೇಳಿದಾಗೆಲ್ಲ ಏನು ಹೇಳ್ತಾರೆ, ಅದು ನಿಮ್ಮದು ಜಾಗ ಅಲ್ಲ, ನಿಮ್ಮದಲ್ಲ ಅಂತಂದು ಅವರು ಪ್ರತಿ ಸ್ಪಂದನೆ ಕೊಡ್ತಾ ಬಂದರು. ಈಗ ನಾವು ಅದನ್ನು ಮಾತಾಡೋಕೆ ಹೋದರೆ ಸುಮ್ಮನೆ ವೈಮನಸ್ಸು ಇನ್ನೂ ಹೆಚ್ಚಾಗ್ತೈತೆ. ಅದಕ್ಕೆ ನಾವು ಪ್ರತಿ ಸಾರಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಯುಕ್ತರಿಗೆ ಎಲ್ಲರಿಗೂ ನಾವು ಮನವಿ ಕೊಟ್ಟಾಗೆಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ದಿನ ಹೆಚ್ಚಾಗ್ತೈತೆ, ಅತಿಕ್ರಮಣ ಹೆಚ್ಚಾಗ್ತೈತೆ. ಅದಕ್ಕೆ ತೆರವು ಮಾಡಬೇಕು ನಮ್ಮ ಸಮಾಧಿ ಸ್ಥಳ. ಯಾಕಂದರೆ ಬಳ್ಳಾರಿಯಲ್ಲಿ ಅವಾಗೆ ಜನ ಕಡಿಮೆ ಇದ್ರು, ಈಗ ಜಾಸ್ತಿ ಆಗಿದ್ದಾರೆ. ಈಗ ಸುಮಾರು 6 ಚರ್ಚ್ ಮಧ್ಯದಲ್ಲಿ 30-40 ಸಾವಿರ ಜನ ಹೆಚ್ಚಾಗ್ತಿದ್ದಾರೆ. ಸಮಾಧಿ ಸ್ಥಳ ತುಂಬಿಬಿಟ್ಟது. ಈಗ ಅದಕ್ಕೆ ಅಂಟಿಕೊಂಡೆ ನಮಗೂ 1 ಎಕರೆ 53 ಸೆಂಟ್ ಆಗಿನ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ರು. ಈಗ ಬಹಳ ಜನ ಅದನ್ನ ಕಬಳಿಕೆ ಮಾಡಿ ಅದನ್ನ ಬೇರೆಯವರಿಗೆ ಮಾರ್ಲಿಕ್ಕೆ ಹೊರಟಿದ್ದಾರೆ. ಅವ್ರು ಯಾರು ಮಾರಿದ್ದಾರೆ ಅವ್ರನ್ನೆಲ್ಲರನ್ನ ಪತ್ತೆ ಹಚ್ಚಿ ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಅದನ್ನು ನಾವು ಭರವಸೆ ಕೊಟ್ಟಿದ್ದಾರೆ, ಅದನ್ನು ನಾವು ಪೂರೈಸ್ತೀವಿ ಅಂತಂದೇಳಿ. ನಿಮ್ಗೆಲ್ಲರಿಗೆ ಧನ್ಯವಾದಗಳು.